ತಿರುವನ್ನ ಪಡೀತಾ ಇದೆ. ಒಂದು ಕಡೆಯಲ್ಲಿ RSS ಪರೇಡ್ ಅನ್ನ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅನ್ನುವಂತ ಅರ್ಜಿಯನ್ನ ಈಗಾಗಲೇ ನೀಡಿದೆ ಡಿಸಿಗೆ. ಅದರ ಮಧ್ಯದಲ್ಲಿ ಈ ಭೀಮ್ ಆರ್ಮಿ ಅದು ಕೂಡ ಪರೇಡ್ ನಡೆಸುತ್ತೆ ಅನ್ನುವಂತ ವಿಚಾರ. ಚಿತ್ತಾಪುರ ಪಥಸಂಚಲನ ಸಂಘರ್ಷದಲ್ಲಿ ಈಗ ಹೊಸ ವರಸೆಯನ್ನ ಶುರು ಮಾಡಿದೆ ಭೀಮ್ ಆರ್ಮಿ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಈಗ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತ ವಿಚಾರವನ್ನ ಈಗಾಗಲೇ RSS ಹೇಳಿರೋದು. ಆ ಪಥಸಂಚಲನಕ್ಕೆ ಈಗಾಗಲೇ ಅನುಮತಿಗೆ ಅರ್ಜಿಯನ್ನ ಕೂಡ ಹಾಕಲಾಗಿದೆ. ಇನ್ನು 24ನೇ ತಾರೀಕು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇದೆ. ಕೋರ್ಟ್ ಆದೇಶ ಬರೋ ಮೊದಲೇ ಭೀಮ್ ಆರ್ಮಿಯಿಂದ ಹೊಸದೊಂದು ಬೇಡಿಕೆ. ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಮುಂದಿಡ್ತಾ ಇದೆ. ಏನ್ ಬೇಡಿಕೆ ಅಂತಂದ್ರೆ RSS ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲಾಂತ ಅಂದ್ರೆ ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವಂತ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಭೀಮ್ ಆರ್ಮಿ ಈಗ ಹೇಳ್ತಾ ಇದೆ. RSS ನ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಒಂದು ಪೋಸ್ಟರ್ ನ ಕೂಡ ಈಗ ಮಾಡಿರೋದು. ಆ ಪೋಸ್ಟರ್ಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಇದೇ ಪೋಸ್ಟರ್, ಬ್ಯಾನ್ RSS ರ್ಯಾಲಿ. RSS ರ್ಯಾಲಿಯನ್ನ ಬ್ಯಾನ್ ಮಾಡಿ, ಇಲ್ಲದೆ ಇದ್ರೆ ನಾವು ಕೂಡ ಅದೇ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತೇವೆ, ಪಥಸಂಚಲನವನ್ನ ಮಾಡ್ತೇವೆ, ಕವಾಯತು ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಭೀಮ್ ಆರ್ಮಿಯಿಂದ ಕೂಡ ಒಂದು ಪೋಸ್ಟರ್ ಅನ್ನ ಹೊರಡಿಸಲಾಗಿದೆ. ಈ ಪೆರೇಡ್ ಫೈಟ್ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡೀತಾ ಇದೆ. ಒಂದು ಕಡೆಯಲ್ಲಿ RSS ಪರೇಡ್ ಅನ್ನ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅನ್ನುವಂತ ಅರ್ಜಿಯನ್ನ ಈಗಾಗಲೇ ನೀಡಿದೆ ಡಿಸಿಗೆ. ಅದರ ಮಧ್ಯದಲ್ಲಿ ಈ ಭೀಮ್ ಆರ್ಮಿ ಅದು ಕೂಡ ಪರೇಡ್ ನಡೆಸುತ್ತೆ ಅನ್ನುವಂತ ವಿಚಾರ. ಚಿತ್ತಾಪುರ ಪಥಸಂಚಲನ ಸಂಘರ್ಷದಲ್ಲಿ ಈಗ ಹೊಸ ವರಸೆಯನ್ನ ಶುರು ಮಾಡಿದೆ ಭೀಮ್ ಆರ್ಮಿ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಈಗ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತ ವಿಚಾರವನ್ನ ಈಗಾಗಲೇ RSS ಹೇಳಿರೋದು. ಆ ಪಥಸಂಚಲನಕ್ಕೆ ಈಗಾಗಲೇ ಅನುಮತಿಗೆ ಅರ್ಜಿಯನ್ನ ಕೂಡ ಹಾಕಲಾಗಿದೆ. ಇನ್ನು 24ನೇ ತಾರೀಕು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇದೆ. ಕೋರ್ಟ್ ಆದೇಶ ಬರೋ ಮೊದಲೇ ಭೀಮ್ ಆರ್ಮಿಯಿಂದ ಹೊಸದೊಂದು ಬೇಡಿಕೆ. ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಮುಂದಿಡ್ತಾ ಇದೆ. ಏನ್ ಬೇಡಿಕೆ ಅಂತಂದ್ರೆ RSS ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲಾಂತ ಅಂದ್ರೆ ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವಂತ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಭೀಮ್ ಆರ್ಮಿ ಈಗ ಹೇಳ್ತಾ ಇದೆ. RSS ನ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಒಂದು ಪೋಸ್ಟರ್ ನ ಕೂಡ ಈಗ ಮಾಡಿರೋದು. ಆ ಪೋಸ್ಟರ್ಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಇದೇ ಪೋಸ್ಟರ್, ಬ್ಯಾನ್ RSS ರ್ಯಾಲಿ. RSS ರ್ಯಾಲಿಯನ್ನ ಬ್ಯಾನ್ ಮಾಡಿ, ಇಲ್ಲದೆ ಇದ್ರೆ ನಾವು ಕೂಡ ಅದೇ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತೇವೆ, ಪಥಸಂಚಲನವನ್ನ ಮಾಡ್ತೇವೆ, ಕವಾಯತು ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಭೀಮ್ ಆರ್ಮಿಯಿಂದ ಕೂಡ ಒಂದು ಪೋಸ್ಟರ್ ಅನ್ನ ಹೊರಡಿಸಲಾಗಿದೆ. ಈ ಪೆರೇಡ್ ಫೈಟ್ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡೀತಾ ಇದೆ. ಒಂದು ಕಡೆಯಲ್ಲಿ RSS ಪರೇಡ್ ಅನ್ನ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅನ್ನುವಂತ ಅರ್ಜಿಯನ್ನ ಈಗಾಗಲೇ ನೀಡಿದೆ ಡಿಸಿಗೆ. ಅದರ ಮಧ್ಯದಲ್ಲಿ ಈ ಭೀಮ್ ಆರ್ಮಿ ಅದು ಕೂಡ ಪರೇಡ್ ನಡೆಸುತ್ತೆ ಅನ್ನುವಂತ ವಿಚಾರ. ಚಿತ್ತಾಪುರ ಪಥಸಂಚಲನ ಸಂಘರ್ಷದಲ್ಲಿ ಈಗ ಹೊಸ ವರಸೆಯನ್ನ ಶುರು ಮಾಡಿದೆ ಭೀಮ್ ಆರ್ಮಿ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಈಗ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತ ವಿಚಾರವನ್ನ ಈಗಾಗಲೇ RSS ಹೇಳಿರೋದು. ಆ ಪಥಸಂಚಲನಕ್ಕೆ ಈಗಾಗಲೇ ಅನುಮತಿಗೆ ಅರ್ಜಿಯನ್ನ ಕೂಡ ಹಾಕಲಾಗಿದೆ. ಇನ್ನು 24ನೇ ತಾರೀಕು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇದೆ. ಕೋರ್ಟ್ ಆದೇಶ ಬರೋ ಮೊದಲೇ ಭೀಮ್ ಆರ್ಮಿಯಿಂದ ಹೊಸದೊಂದು ಬೇಡಿಕೆ. ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಮುಂದಿಡ್ತಾ ಇದೆ. ಏನ್ ಬೇಡಿಕೆ ಅಂತಂದ್ರೆ RSS ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲಾಂತ ಅಂದ್ರೆ ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವಂತ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಭೀಮ್ ಆರ್ಮಿ ಈಗ ಹೇಳ್ತಾ ಇದೆ. RSS ನ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಒಂದು ಪೋಸ್ಟರ್ ನ ಕೂಡ ಈಗ ಮಾಡಿರೋದು.
ಆ ಪೋಸ್ಟರ್ಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಇದೇ ಪೋಸ್ಟರ್, ಬ್ಯಾನ್ ಆರ್ಎಸ್ಎಸ್ ರ್ಯಾಲಿ. ಆರ್ಎಸ್ಎಸ್ ರ್ಯಾಲಿಯನ್ನ ಬ್ಯಾನ್ ಮಾಡಿ, ಇಲ್ಲದೆ ಇದ್ರೆ ನಾವು ಕೂಡ ಅದೇ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತೇವೆ, ಪಥಸಂಚಲನವನ್ನ ಮಾಡ್ತೇವೆ, ಕವಾಯತು ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಭೀಮ್ ಆರ್ಮಿಯಿಂದ ಕೂಡ ಒಂದು ಪೋಸ್ಟರ್ ಅನ್ನ ಹೊರಡಿಸಲಾಗಿದೆ. ಈ ಪೆರೇಡ್ ಫೈಟ್ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡೀತಾ ಇದೆ. ಒಂದು ಕಡೆಯಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅನ್ನುವಂತ ಅರ್ಜಿಯನ್ನ ಈಗಾಗಲೇ ನೀಡಿದೆ ಡಿಸಿಗೆ. ಅದರ ಮಧ್ಯದಲ್ಲಿ ಈ ಭೀಮ್ ಆರ್ಮಿ ಅದು ಕೂಡ ಪರೇಡ್ ನಡೆಸುತ್ತೆ ಅನ್ನುವಂತ ವಿಚಾರ. ಚಿತ್ತಾಪುರ ಪಥಸಂಚಲನ ಸಂಘರ್ಷದಲ್ಲಿ ಈಗ ಹೊಸ ವರಸೆಯನ್ನ ಶುರು ಮಾಡಿದೆ ಭೀಮ್ ಆರ್ಮಿ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಈಗ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತ ವಿಚಾರವನ್ನ ಈಗಾಗಲೇ ಆರ್ಎಸ್ಎಸ್ ಹೇಳಿರೋದು. ಆ ಪಥಸಂಚಲನಕ್ಕೆ ಈಗಾಗಲೇ ಅನುಮತಿಗೆ ಅರ್ಜಿಯನ್ನ ಕೂಡ ಹಾಕಲಾಗಿದೆ. ಇನ್ನು 24ನೇ ತಾರೀಕು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇದೆ. ಕೋರ್ಟ್ ಆದೇಶ ಬರೋ ಮೊದಲೇ ಭೀಮ್ ಆರ್ಮಿಯಿಂದ ಹೊಸದೊಂದು ಬೇಡಿಕೆ. ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಮುಂದಿಡ್ತಾ ಇದೆ. ಏನ್ ಬೇಡಿಕೆ ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲಾಂತ ಅಂದ್ರೆ ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವಂತ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಭೀಮ್ ಆರ್ಮಿ ಈಗ ಹೇಳ್ತಾ ಇದೆ. ಆರ್ಎಸ್ಎಸ್ ನ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಒಂದು ಪೋಸ್ಟರ್ ಅನ್ನ ಕೂಡ ಈಗ ಮಾಡಿರೋದು. ಆ ಪೋಸ್ಟರ್ಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಇದೇ ಪೋಸ್ಟರ್, ಬ್ಯಾನ್ ಆರ್ಎಸ್ಎಸ್ ರ್ಯಾಲಿ. ಆರ್ಎಸ್ಎಸ್ ರ್ಯಾಲಿಯನ್ನ ಬ್ಯಾನ್ ಮಾಡಿ, ಇಲ್ಲದೆ ಇದ್ರೆ ನಾವು ಕೂಡ ಅದೇ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತೇವೆ, ಪಥಸಂಚಲನವನ್ನ ಮಾಡ್ತೇವೆ, ಕವಾಯತು ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಭೀಮ್ ಆರ್ಮಿಯಿಂದ ಕೂಡ ಒಂದು ಪೋಸ್ಟರ್ ಅನ್ನ ಹೊರಡಿಸಲಾಗಿದೆ. ಈ ಪೆರೇಡ್ ಫೈಟ್ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡೀತಾ ಇದೆ. ಒಂದು ಕಡೆಯಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅನ್ನುವಂತ ಅರ್ಜಿಯನ್ನ ಈಗಾಗಲೇ ನೀಡಿದೆ ಡಿಸಿಗೆ. ಅದರ ಮಧ್ಯದಲ್ಲಿ ಈ ಭೀಮ್ ಆರ್ಮಿ ಅದು ಕೂಡ ಪರೇಡ್ ನಡೆಸುತ್ತೆ ಅನ್ನುವಂತ ವಿಚಾರ. ಚಿತ್ತಾಪುರ ಪಥಸಂಚಲನ ಸಂಘರ್ಷದಲ್ಲಿ ಈಗ ಹೊಸ ವರಸೆಯನ್ನ ಶುರು ಮಾಡಿದೆ ಭೀಮ್ ಆರ್ಮಿ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಈಗ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತ ವಿಚಾರವನ್ನ ಈಗಾಗಲೇ ಆರ್ಎಸ್ಎಸ್ ಹೇಳಿರೋದು. ಆ ಪಥಸಂಚಲನಕ್ಕೆ ಈಗಾಗಲೇ ಅನುಮತಿಗೆ ಅರ್ಜಿಯನ್ನ ಕೂಡ ಹಾಕಲಾಗಿದೆ. ಇನ್ನು 24ನೇ ತಾರೀಕು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇದೆ. ಕೋರ್ಟ್ ಆದೇಶ ಬರೋ ಮೊದಲೇ ಭೀಮ್ ಆರ್ಮಿಯಿಂದ ಹೊಸದೊಂದು ಬೇಡಿಕೆ. ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಮುಂದಿಡ್ತಾ ಇದೆ. ಏನ್ ಬೇಡಿಕೆ ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲಾಂತ ಅಂದ್ರೆ ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವಂತ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಭೀಮ್ ಆರ್ಮಿ ಈಗ ಹೇಳ್ತಾ ಇದೆ. ಆರ್ಎಸ್ಎಸ್ ನ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಒಂದು ಪೋಸ್ಟರ್ ಅನ್ನ ಕೂಡ ಈಗ ಮಾಡಿರೋದು. ಆ ಪೋಸ್ಟರ್ಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಇದೇ ಪೋಸ್ಟರ್, ಬ್ಯಾನ್ ಆರ್ಎಸ್ಎಸ್ ರ್ಯಾಲಿ. ಆರ್ಎಸ್ಎಸ್ ರ್ಯಾಲಿಯನ್ನ ಬ್ಯಾನ್ ಮಾಡಿ, ಇಲ್ಲದೆ ಇದ್ರೆ ನಾವು ಕೂಡ ಅದೇ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತೇವೆ, ಪಥಸಂಚಲನವನ್ನ ಮಾಡ್ತೇವೆ, ಕವಾಯತು ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಭೀಮ್ ಆರ್ಮಿಯಿಂದ ಕೂಡ ಒಂದು ಪೋಸ್ಟರ್ ಅನ್ನ ಹೊರಡಿಸಲಾಗಿದೆ.